ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಕರ್ನಾಟಕ ಜಿಲ್ಲೆಯಲ್ಲಿ ಇರುವಂಥ ಯಲ್ಲಾಪುರ ತಾಲೂಕಿನ ಮಾಗೋಡ್ ಫಾಲ್ಸ್ನಲ್ಲಿದ್ದೇವೆ. ಇದು ಒಂದು ಎಲ್ಲ ಫಾಲ್ಸ್ಗಳಲ್ಲಿ ಇರುವ ಹಾಗೆ ಇದು ಒಂದು ಅದ್ಭುತ ಪ್ಲೇಸ್ ಆಗಿದೆ. ಬನ್ನಿ ನೋಡುವ ಮುಂದೆ ಹೇಗಿದೆ ಅಂತ. ಇವಾಗಿದ್ದು ನಾವು ಹೋಗ್ತಾ ಇರುವಂಥ ಒಂದು ರೂಟು ಅಂದರೆ ಹೋಗ್ತಾ ಇದ್ದೀವಿ. ನಮಗೆ ಫಾಲ್ಸ್ ಇನ್ ನೋಡ್ಲಿಕ್ಕೆ ಸಿಗುವಂಥ ಹೋಗುವಂಥ ರೂಟ್ ಇದು. ನೀವು ಮುಂದೆ ಹೋದ್ಮೇಲೆ ನಾವು ನಿಮಗೆ ಮತ್ತೆ ಕಂಟಿನ್ಯೂ ಆಗಿ ತೋರಿಸ್ತೀವಿ. ಪ್ಲೇಸ್ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿದೆ. ತುಂಬಾ ಆಕರ್ಷಕವಾದ ನೀವು ಯಲ್ಲಾಪುರ ನಿಯರು ಅಥವಾ ಯಲ್ಲಾಪುರ ಸುತ್ತಮುತ್ತ ಇರೋರಿದ್ರೆ ಬಂದು ನೋಡಬಹುದು. ಇಲ್ಲಿ ನೋಡಿ, ಹನುಮಾನ್ ಬಂದಿದ್ದಾನೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು, ನಾವೀಗ ನಿಯರೆಸ್ಟ್ ಮಾಗೋಡ್ ಫಾಲ್ಸ್ ಅಂದರೆ ಅತಿ ನಿಯರೆಸ್ಟ್ ಆಗಿದ್ದೀವಿ. ಇಲ್ಲ ನೋಡ್ತಾ ಇರೋದೇ ಒಂದು ಅತಿ ವಿಸ್ಮಯವಾದಂಥ ಪಾಯಿಂಟ್. ಇಟ್ಸ್ ಆ್ಯನ್ ಅಮೇಝಿಂಗ್ ಗ್ರೀನರಿ ಅಂತ ಹೇಳ್ಬೋದು. ನೀವು ನೋಡ್ವಿ ಸರಿಯಾಗಿ ಅನಿಸುತ್ತೆ ನಿಮಗೆ ಎಲ್ಲ. ಇದು ಬೆಡ್ತಿ ನದಿಯಿಂದ ಉಂಟಾಗುವಂಥ ಫಾಲ್ಸ್. ನೋಡ್ತಾ ಇರ್ಬೋದು ನೀವು ನೀರು ಯಾವ ಮಟ್ಟಕ್ಕೆ ರಭಸವಾಗಿ ಹರಿತಾ ಇದೆ ಅಂತ ನೋಡುವಂಥ. ಬಟ್ ಇಲ್ಲಿ ಕೆಳಗಡೆ ಹೋಗಿ ನೋಡಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಇದೆ ಇಲ್ಲೋ ಗೊತ್ತಿಲ್ಲ. ಸರಿ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡುವ ಕೆಳಗಡೆ. ಆಮೇಲೆ ನಾವು ಹೋದರೆ ಅದು ಪ್ಲೇಸ್ ಕೂಡ ನಮಗೆ ತೋರಿಸ್ತೀವಿ. ಸರಿ, ಓಕೆ. ಹೇಳಿದ ಪ್ರಕಾರ ಸ್ವಲ್ಪ ನಾವು ಕೆಳಗಡೆ ಬರ್ಲಿಕ್ಕೆ ನೋಡ್ತಾ ಇದ್ದೀವಿ. ನೋಡುವ ಕೆಳಗಡೆ ಯಾವ ಥರ ನಮಗೆ ಪಾಯಿಂಟ್ ಸಿಗುತ್ತೆ ನೋಡ್ತೀನಿ. ನಾನು ನಿಮ್ಗೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ನಿಮ್ಮ ಕುಟುಂಬ ಸಹಿತವಾಗಿ ಕೂಡ ಬರ್ಬೋದು. ಬಂದರೆ ಒಳ್ಳೆಯ ಸಮಯ ಕಳೀಲಿಕ್ಕೆ ಅಂತಲೇ ತುಂಬ ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ನೀವು ನೋಡ್ಬೋದು. ಸೊ ಯಾವುದೇ ವೀಕೆಂಡ್ ಆಗ್ಬೋದು, ಗೌರ್ಮೆಂಟ್ ಹಾಲಿಡೇಸಲ್ಲಿ, ಸೊ ನೀವು ಆರಾಮಾಗಿ ಬರ್ಬೋದು, ಬಂದು ನೋಡ್ಬೋದು ಇಂಥ ಪ್ಲೇಸ್ಗಳನ್ನ. ಅಂದರೆ ನೀವು ಸ್ಟಾರ್ಟಿಂಗೇ ಬೈಕ್ ಪಾರ್ಕಿಂಗಲ್ಲಿ ನಿಮಗೆ 20 ರೂಪೀಸ್ ತೊಗೋತಾರೆ ಒಂದು ಬೈಕಿಗೆ ಅಥವಾ ಏನೇ ಇದ್ದರು. ಆಮೇಲೆ ಅಲ್ಲಿಂದ ಇಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಮೇನ್ ಗೇಟ್ ಇದೆ. ಮೇನ್ ಗೇಟಿಂದ ಇಲ್ಲಿ ಒಳಗಡೆ ಬಿಡಲಿಕ್ಕೆ ನಿಮಗೆ ಪರ್ ಹೆಡ್ 30 ರೂಪೀಸ್ ತೊಗೋತಾರೆ. ಇಲ್ಲಿ ಫೀಸ್. ಆಮೇಲೆ ಮತ್ತೇನಿಲ್ಲಿ ಯಾವುದೇ ಚಾರ್ಜಸ್ ಇರೋಂಗಿಲ್ಲ. ನೀವು ಬಂದು ಇಷ್ಟು ಕೊಟ್ಟರೆ ನೀವು ಎಷ್ಟು ಹೊತ್ತು ಟೈಮ್ ಬೇಕಾದರೂ ಇಲ್ಲಿ ಸ್ಪೆಂಡ್ ಮಾಡಿ ಹೋಗ್ಬೋದು. ಸಾಯಂಕಾಲ 6 ಗಂಟೆವರೆಗೂ ನಿಮಗಿದು ಫ್ರೀಯಾಗಿ ಅಂದರೆ ಓಪನ್ ಇರುತ್ತೆ. ಆಮೇಲೆ 6 ಗಂಟೆ ಮೇಲೆ ಸ್ವಲ್ಪ ಜಂಗಲ್ ಇರೋದ್ರಿಂದ ಕ್ಲೋಸ್ ಮಾಡ್ತಾರೆ. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಜೇನ್ಕಲ್ಲು ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಗೆ ಅಲ್ಲೂ ಟೈಮ್ ಸ್ವಲ್ಪ ತೆಗೆದು ಮತ್ತೆ ಸಿರ್ಸಿ ಹೋಗಿ ಮತ್ತೆ ರಿಟರ್ನ್ ನಾವು 100 ಕಿಲೋಮೀಟರ್ಸ್ ನಮ್ಮೂರಿಗೆ ರಿಟರ್ನ್ ಆಗಬೇಕು. ಸೊ ನಾವು ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಸರಿ, ನಾವು ಆವಾಗಲೇ ಹೇಳ್ದಂಗೆ ಇವಾಗ ಜೇನ್ಕಲ್ಲು ಗುಡ್ಡದ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಪಾಯಿಂಟ್ ಎಲ್ಲೂ ಸಿಗ್ತಾ ಇಲ್ಲ. ನೋಡ್ತಾ ಇದ್ದೀವಿ ಆ ಕಡೆ ಈ ಕಡೆ ಕೇಳಬೇಕಂದ್ರೆ ಯಾರು ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಸರಿ, ನೋಡುವ ಸ್ವಲ್ಪ ಮುಂದ್ಗಡೆ ಹೋಗಿ ಯಾವ ಪಾಯಿಂಟ್ ಸಿಗುತ್ತಾ ಅಥವಾ ಏನು ಯಾವ ರೀತಿ ಅಂತ ನೋಡುವ. ಎಸ್, ನಾವು ಎಕ್ಸಾಕ್ಟ್ ಪಾಯಿಂಟಿಗೆ ಬಂದಿದ್ದೀವಿ ಇವಾಗ. ಅನಿಸುತ್ತೆ ಬಂದಿದ್ದೀವಿ. ಅದೇ ನೀವು ಅನಿಸುತ್ತೆ ಬೇಡ, ಮತ್ತೆ ಅನಿಸುತ್ತೆ ಅಂದರೆ ರಿಟರ್ನ್ ಹೋಗೋದು ಅಷ್ಟೇ. ಮತ್ತೆ ಮುಂದೆ ಹೋಗೋ ಮಾತೇ ಇಲ್ಲ. ಶುರುವಾಗಿ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾವು ಇಲ್ಲಿ ಬಂದ್ಬಿಡ್ತೀವಿ ಅಂದರೆ ರಸ್ತೆ ತಪ್ಪಿದ್ರೆ ಕಷ್ಟ ಇತ್ತು. ಬಟ್ ಏನೋ ದೇವ್ರ ದಯಿಂದ ಬಂದಿದ್ದೀವಿ. ನೋಡುವ ಪಾಯಿಂಟ್. ಹಾಗೆ ನಾವು ಇವಾಗ ಅದೇ ವ್ಯೂ ಪಾಯಿಂಟ್ಸಿಗೆ ಬಂದಿದ್ದೀವಿ. ನಿಮಗೆ ಅಲ್ಲಿ ಮುಂದ್ಗಡೆ ಹೋಗಿ ನಾವು ಪ್ಲೇಸನ್ನು ತೋರಿಸ್ತೀವಿ. ಬನ್ನಿ ನೋಡುವ. ಕತ್ತಡಿ ಶ್ರಮತ ಬಿಟ್ಟೆ. ಓಕೆ, ನೀವು ನೋಡ್ಬೋದು ಎಷ್ಟೊಂದು ಬೆಸ್ಟ್ ಪಾಯಿಂಟ್ ವ್ಯೂ ಇದೆ ಅಂತ. ಅಂದರೆ ಸ್ವಲ್ಪ ಇಲ್ಲಿ ಏನು ನೋಡಿ, ನಾನು ಹೇಳೋದೇನಿಲ್ಲ, ನೀವೇ ನೋಡ್ಕೊಳ್ಳಿ ಯಾವ ರೀತಿ ಪಾಯಿಂಟ್ಸ್ ಸಿಗುತ್ತೆ. ಓಕೆ, ಇದೇ ನದಿಯಿಂದ ಅದು ಮಾಗೋಡ್ ಫಾಲ್ಸ್ ಉಂಟಾಗ್ತದೆ. ಆಮೇಲೆ ನೋಡಿ ಜಸ್ಟ್ ವ್ಯೂ ದ ಪಾಯಿಂಟ್.